ಇತ್ತೀಚಿನ ದಿನಗಳಲ್ಲಿ ಈ ರಾಜ್ಯದ ಐಟಿ-ಬಿಟಿ ಕಂಪ್ನಿ ಐಟಿ-ಬಿಟಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ ನಾನು ಹೀರೋ ಆಗಬೇಕು, ಇಟಲಿ ಮೇಡಮ್ ಮುಂದೆ, ರಾಹುಲ್ ಅವ್ರ ಮುಂದೆ ನಾನು RSS ವಿರುದ್ಧವಾಗಿ ಮಾತಾಡಿದ್ರೆ, ಬಿಜೆಪಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಮಧ್ಯೆ ಏನು ಫೈಟ್ ನಡೀತಾ ಇದೆ, ನನ್ನನ್ನೇ ಮುಖ್ಯಮಂತ್ರಿ ಮಾಡ್ತಾರೇನೋ ಅಂತ ಹೇಳಿ ಅವರು ಅಗಲ್ಸ್ಕಂದು ಕಾಣಿಸ್ತಾ ಇದ್ದಾರೆ. ಅವ್ರ ಅಗಲ್ಕನ್ಸ್ ಕಾಣ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅವ್ರ ತಂದೆ ನಾನು ಹುಟ್ಟಿದಾಗ MLA ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಿಲ್ಲ. ಇನ್ನ ಪ್ರಿಯಾಂಕ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರ? ಕಳೆದ 2 ವರ್ಷ 8 ತಿಂಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅವ್ರಿಗೆ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಸಚಿವರ ಏನು ಜವಾಬ್ದಾರಿ ಇದೆ ಆ ಇಲಾಖೆ ಬಿಟ್ಟು ಪ್ರತಿದಿನ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡೋದು ಬಿಟ್ರೆ ಬೇರೆ ಯಾವುದೋ ಅವರ ಇಲಾಖೆಯಲ್ಲಿ ನಾನು ಕರ್ನಾಟಕಕ್ಕೆ ಇಂಥ ಐಟಿ-ಬಿಟಿ ಕಂಪ್ನಿಗಳು ತಂದಿದ್ದೀನಿ, ನಾನು ಇಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಇಲ್ಲ ಕಲ್ಯಾಣ ಕರ್ನಾಟಕಕ್ಕೆ ನಾವು ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀರಿ ಅಂತ ಒಂದು ದಿನನೂ ಅವರು ಅಂಕಿಅಂಶಗಳ ಪ್ರಕಾರ ಯಾವತ್ತೂ ಹೇಳಿಲ್ಲ. ಆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂಬೇಡ್ಕರ್ ಅವ್ರಿಗೆ ಸ್ಥಾನಮಾನ ಕೊಟ್ಟಿಲ್ಲ. ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ 2 ಬಾರಿ ಚುನಾವಣಾ ಪ್ರಚಾರಕ್ಕೆ ನೆಹರು ಅವ್ರನ್ನ ಹೋಗಿ ಅವ್ರನ್ನ ಸೋಲಿಸಿದಂತ ಕಳ್ಳನಾಯಕರು ಇವರು. ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಿಮ್ಮೆಲ್ಲರ ಮಾಧ್ಯಮದವ್ರ ಮುಖಾಂತರ ನಾನು ಒಂದು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ. RSS ಬಗ್ಗೆ ಅವಹೇಳನಕಾರವಾಗಿ ಮಾತಾಡಿರ್ತಕ್ಕಂಥ ನೀವು, ದೇವ ಅದರ ನೆರಳು ಬಿಜೆಪಿ ಅಂತೆಲ್ಲ ಹೇಳಿರ್ತಕ್ಕಂಥವ್ರು ನೀವು, ನಿಮ್ಮ DNA ಚೆಕ್ ಮಾಡಿಸ್ಬೇಕು ಒಂದ್ಸಲಿ. ನಿಮ್ಮ ಪೂರ್ವಜರನ್ನ ಮನೆಯಲ್ಲಿ ಕೂಡಾಕಿ ಸುಟ್ಟಾಕ್ದವ್ರು ಯಾರು? RSS ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಗಾಂಧೀಜಿಯವರು ಹೇಳಿದ್ರು, ಈ ಕಾಂಗ್ರೆಸ್ ಅನ್ನಂಥದ್ದು ಸ್ವತಂತ್ರ ಹೋರಾಟಕ್ಕೋಸ್ಕರ ಮಾತ್ರ ಸೀಮಿತವಾಗಿದ್ದು, ನಮಗೆ ಸ್ವತಂತ್ರ ಬಂದಿದ್ದಾಗಿದೆ, ಅದನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಅದನ್ನ ನೀವು ವಿಸರ್ಜನೆ ಮಾಡಿದ್ದೀರಾ? ನಿಮ್ಮ ತಂದೆಯವರ ಹೆಸರೇನೋ ಮಲ್ಲಿಕಾರ್ಜುನ್ ಖರ್ಗೆ, ನಿಮ್ಮ ತಾತ ಅವರ ಹೆಸರೇನು, ನಿಮ್ಮ ಮುತ್ತಾತ ಅವರ ಹೆಸರೇನು? ನಿಮ್ಮ ತಂದೆಯವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಆದ್ರೆ ನಿಮ್ಮ ತಾತ ಮುತ್ತಾತವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮ್ ತಂದೆಗೆ ಅವ್ರ ತಾತ ಆಗಲ್ವಾ? ತಾತ ಇಲ್ದಿರಾನೆ ನಿಮ್ ತಂದೆ ಬಂದ್ಬಿಟ್ರ? ಹಂಗಾಗಿ ಈ ದೇಶದಲ್ಲಿ ಹಿಂದೂ ವಿರೋಧಿ ನೀವು. ನಿಮಗೆ ನಮ್ಮ RSS ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಂತದ್ದೇನು ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ ತಾತ ಮುತ್ತಾತ ಅವ್ರದ್ದು
ಬರ್ತ್ ಸರ್ಟಿಫಿಕೇಟ್ ಕೊಡ್ತೀರಾ ನೀವು? 3-4-5 ತಲೆಮಾರ್ದು. ಅವಾಗ ನಾವು ಏನೇನ್ ಮಾಡಿದೆ, RSS ಅಂದ್ರೆ ಏನು ಅಂತ ಹೇಳಿ ನಿಮ್ಮನ್ನ ಕರೆದು ಟ್ಯೂಷನ್ ಇಡಂತ ಕೆಲಸ ನಾವು ಮಾಡ್ತೀರಿ. ಸ್ವತಂತ್ರ ಬಂದಾಗಿಂದ 75ದಿಂದ ನಿಮ್ ತಂದೆ 55 ವರ್ಷ ಈ ರಾಜ್ಯದಲ್ಲಿ ಒಂದಲ್ಲ ಒಂದು ಪದವಿಯನ್ನ, ಒಂದಲ್ಲ ಒಂದು ಅಧಿಕಾರವನ್ನು ಅನುಭವಿಸಿದ್ರು. ನಿಮ್ ತಂದೆಯವರ ಕೊಡುಗೆ ಏನು? ಗುಲ್ಬರ್ಗಕ್ಕೆ ಏನ್ ಮಾಡಿದ್ದಾರೆ? ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಳ್ಳೆ ಒಳ್ಳೆ ಜಾಗಗಳು, ಯಾವ್ಯಾವ ಗಾರ್ಡನ್ CSR ಇದರಲ್ಲಿ ಗಾರ್ಡನ್ಗಳು ಬಿಟ್ಟಿದ್ರೋ ಅದೆಲ್ಲ ಇವತ್ತು ನಿಮ್ಮ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿಯ ಸ್ಕೂಲ್ಗಳಾಗ್ಬಿಟ್ಟಿದ್ದಾವೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂತವ್ದು. ಇವತ್ತು ನಿಮ್ ಬಗ್ಗೆ ಸೇಡಂನಲ್ಲಿ ಸಿಮೆಂಟ್ ಬ್ಯಾಗ್ಗಳನ್ನ ತಯಾರು ಮಾಡೋ ಕಾರ್ಖಾನೆಯನ್ನು ಸ್ಥಾಪಿಸಿ ಅದರಲ್ಲಿ ಹಣವನ್ನು ಲೂಟಿ ಮಾಡಿ 12 ಕೋಟಿ ಸಬ್ಸಿಡಿಯನ್ನು ಪಡೆದು ನೀವು ಲಾಸ್ ಅಂತ ಹೇಳ್ಬಿಟ್ಟು ಹೇಳಿ ನೋಡಿಸಿ ಆ ಕಾರ್ಖಾನೆಯನ್ನು ಮುಚ್ಚೋದಕ್ಕೆ ಕಾರಣ ನೀವಾಗಿದ್ದೀರಿ. ಇವತ್ತು ನಾವೆಲ್ಲ ಬುದ್ಧರ ಅನ್ವಾಯಿಗಳು. ಇವತ್ತು ಬುದ್ಧ ವಿಹಾರ ಅಂತ ಹೇಳ್ಬಿಟ್ಟು ಹೇಳಿ ನೀವು ಗುಲ್ಬರ್ಗಲ್ಲಿ ಸ್ಥಾಪನೆ ಮಾಡಿ ಅವತ್ತಿನ ರಾಷ್ಟ್ರಪತಿಯವರನ್ನ ಕರೆದು ಉದ್ಘಾಟನೆ ಮಾಡಿ ಈ ಟ್ರಸ್ಟ್ಗೆ ವಿಶ್ವದಾದ್ಯಂತ ಹಣ ಬಂದಿದೆ, ಸುಮಾರು 1200 ಕೋಟಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಅದರಲ್ಲಿ ಹಣ ಖರ್ಚಾಗಿರೋದು ಬರೀ 34 ಕೋಟಿ. ಇನ್ನ ಉಳಿದಿರ್ತಕ್ಕಂಥ ಹಣ ಏನಾಯ್ತು ಅದನ್ನ ಕೂಡಲೇ ಲೆಕ್ಕ ಕೊಡ್ಬೇಕಂತೇಳಿ ಈ ಮೂಲಕ ನಾನು ನಿಮ್ಮಗಳ ಮುಖಾಂತರ ನಾನು ಮನವಿ ಮಾಡ್ಕೊಂತೀನಿ. ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ಏನು ಡೆವಲಪ್ ಆಗಿಲ್ಲ, ಈಗಲಾದ್ರೂ ಏನೋ ಮಾಡಿ ಅಂತೇಳಿ ಎಲೆಕ್ಷನ್ ಗಿಮಿಕಲ್ಲಿ ಯಾವ ರೀತಿ ಓಟ್ ಕೇಳ್ತೀರ ಆ ರೀತಿ ಖರ್ಗೆ ಅವರು ಮಾಧ್ಯಮಗಳ ಮುಂದೆ ಹೇಳ್ತಾರೆ. ನಿಮ್ದೇ ಸರ್ಕಾರ ಕೇಂದ್ರದಲ್ಲೂ ಇತ್ತು, ರಾಜ್ಯದಲ್ಲೂ ಇತ್ತು. ಅವತ್ತು ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಮಾಡ್ಬೇಕು ಅಂತೇಳಿ ನಿಮ್ಗೇನು ಅನ್ಸಿಲ್ವಾ? ಇವತ್ತು ನಿಮ್ಮ ತಂದೆ AICC ಅಧ್ಯಕ್ಷರು, ನಿಮ್ಮ ಮಾವ ಲೋಕಸಭಾ ಸದಸ್ಯರು, ನೀವು ITBT ಮಂತ್ರಿಗಳು. ಎಷ್ಟು ಕಾರ್ಖಾನೆಗಳನ್ನ ನೀವು ಕರ್ನಾಟಕಕ್ಕೆ ITBT ಕಾರ್ಖಾನೆಗಳನ್ನ ತಂದಿದ್ದೀರಿ? ಎಷ್ಟು ಜನಕ್ಕೆ ನೀವು ಉದ್ಯೋಗವನ್ನ ಕೊಟ್ಟಿದ್ದೀರಿ? ಎಷ್ಟು ಜನಕ್ಕೆ ನೀವು ಸೈಟ್ಗಳನ್ನ ಕೊಟ್ಟಿದ್ದೀರಿ, ಜಮೀನುಗಳನ್ನ ಕೊಟ್ಟಿದ್ದೀರಿ? ನಿಮ್ಮ ಯೋಗ್ಯತೆಗೆ ಬೆಂಗಳೂರು ITBT ಕಂಪ್ನಿಗಳವರು ನಿಮ್ಮ ಕೈನಲ್ಲಿ ನಮ್ಗೆ ರಸ್ತೆ ಮಾಡ್ಕೊಡಕ್ ಆಗುತ್ತಾ? ಇಲ್ಲ ಹೇಳಿ. ನಮ್ದೇ ಹಣ ಖರ್ಚು ಮಾಡಿ ರಸ್ತೆ ಮಾಡ್ಕೊಂತೀರಿ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಗೆ ಚೀಮಾರಿ ಆಗ್ತಾರಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ಸೇಡಂ ರಸ್ತೆ ನೋಡಿದ್ದೀರಾ ನೀವು? ಹೋಗ್ಲಿ ನಿಮ್ ಚಿತ್ತಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸರಿಯಾಗಿ ಬಸ್ಗಳು ನಿಲ್ಸೋದಕ್ಕೆ ಬಸ್ ನಿಲ್ದಾಣ ಇದೆಯಾ? ಶೌಚಾಲಯ ಇದೆಯಾ? ಬಿಸಿಲಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಯಾಣಿಕರು ಉರಿ ಬಿಸಿಲಲ್ಲಿ ನಿಂತಿರ್ತಾರೆ. ಅವ್ರಿಗೇನಾದ್ರು ಒಂದು ನೆರಳು ಕಟ್ಟಿದ್ದೀರಾ? ದೇಶ ವಿದೇಶಗಳಲ್ಲಿ, ದೇಶದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ನಗರಗಳಲ್ಲಿ ಸಾವಿರಾರು ಕೋಟಿ ಹಣ ಮಾಡಿರ್ತಕ್ಕಂಥವ್ರು ನೀವು. ಇವತ್ತು RSS ಬಗ್ಗೆ ಹೇಳೋದಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಮಾತಾಡೋದಕ್ಕೆ ಯೋಗ್ಯತೆ ಇದೆಯಾ? ದಲಿತ ನಾಯಕರು ಅಂತ ಹೇಳಿ ದಲಿತರ ಹೆಸರು ಹೇಳ್ಕೊಂಡು, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು
ಈ ರಾಜ್ಯದಲ್ಲಿ ನಿಮ್ಮ ತಂದೆಯವರು ಎಷ್ಟು ಜನನ್ನ MLA ಮಾಡಿದ್ರು, ಎಷ್ಟು ಜನನ್ನ ಮಂತ್ರಿಗಳನ್ನು ಮಾಡಿದ್ರು, ಎಷ್ಟು ಜನನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಮಾಡಿದ್ರು. ನೀರಾವರಿ ಇಲಾಖೆಯಲ್ಲಿ ಅದರಲ್ಲಿ ಬರ್ತಾ ಇರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ನಿಮ್ಮ ಸಿದ್ಧಾರ್ಥ ಸೊಸೈಟಿಗೆ ಹಾಕೊಂಡು ಹಣ ನುಂಗಿರೋದು ಜನಗಳಿಗೆ ಗೊತ್ತಿಲ್ವಾ? ಇವತ್ತು ಗುಲ್ಬರ್ಗದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕೊಲೆಗಳ ಮೇಲೆ ಕೊಲೆಗಳಾಗ್ತಾ ಇದೆ. ನಿಮ್ಮ ಹಿಂಬಾಲಕರು ಡ್ರಗ್ಸ್ ಮಾಫಿಯಾದಲ್ಲಿ ಪಾಲ್ಗೊಂಡವ್ರೆ. ನಿಮ್ಮ ಹಿಂಬಾಲಕರು IPL ದಂಧೆಗಳನ್ನ ನಡೆಸ್ತಾ ಇದ್ದಾರೆ, ಬೆಟ್ಟಿಗಳನ್ನ ಮಾಡ್ತಾ ಇದ್ದಾರೆ. ಮರಳು ದಂಧೆಯನ್ನು ನೀವು ಮಾಡ್ತಾ ಇದ್ದು ಜಿಯೋಲಾಜಿಕಲ್ ಸರ್ವೆ ಇದ್ರ ಪ್ರಕಾರ 2,000 ಕೋಟಿ ನಷ್ಟ ಆಗಿದೆ ಮರಳು ಮಾಫಿಯಾದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಕಾರಣ ನೀವಲ್ವಾ? DC ನೀವು ಹೇಳ್ದಂಗೆ ಕೇಳ್ತಾರೆ, AC ನೀವು ಹೇಳ್ದಂಗೆ ಕೇಳ್ತಾರೆ, ಪೊಲೀಸ್ ಅಧಿಕಾರಿಗಳು ನೀವು ಹೇಳ್ದಂಗೆ ಕೇಳ್ತಾರೆ. ಇವ್ರನ್ನೆಲ್ಲ ಇಟ್ಕೊಂಡು ನೀವು ಮರಳು ಮಾಫಿಯಾ, IPL ಬೆಟ್ಟಿಂಗು, ಇನ್ನೊಂದು ಮತ್ತೊಂದರಲ್ಲೆಲ್ಲ ತೊಳ್ಕೊಂಡು ಇವತ್ತು ಕೊಲೆಗಳ ಮೇಲೆ ಕೊಲೆಗಳು ಗುಲ್ಬರ್ಗದಲ್ಲಿ ಆಗ್ತಾ ಇದ್ರೆ ನೀವು ಅದನ್ನ ಮರೆಮಾಚೋದಕ್ಕೋಸ್ಕರ ನೀವು ಯಾರು ಇದನ್ನೆಲ್ಲ ಎನ್ಕ್ವೈರಿ ಮಾಡಬೇಕು. 2,000 ಕೋಟಿ ಎಲ್ಲಿ ನಷ್ಟ ಆಗಿದೆ, ಸೇಡಂ ರಸ್ತೆ ಯಾವ ತರ ಇದೆ, ಚಿತ್ತಾಪುರ ರಸ್ತೆ ಯಾವ ತರ ಇದೆ ಅಂತೇಳಿ ನಿಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರೆ ಹಲವಾರು ಜನ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇರ್ಬೇಕಾದ್ರೆ ನೀವು RSS ಬಗ್ಗೆ ಮಾತಾಡ್ಬಿಟ್ರೆ ಅದನ್ನೆಲ್ಲ ಮರ್ತು ಬಿಡ್ತಾರೆ ಜನ ಅಂತ ತಿಳ್ಕೊಂಡಿದ್ದೀರಾ? ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಪಾಕಿಸ್ತಾನ ಅಂತ ಡಿವೈಡ್ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು RSS ಪಥಸಂಚಲನ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ ಪರ್ಮಿಷನ್ ಬೇಕಾ? ನಿನ್ನೆ ಶಿವರಾತ್ರಿ ಯಾವುದೋ ಒಂದು ಕ್ರಿಕೆಟ್ ಪಂದ್ಯಾವಳಿ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೂ ಪರ್ಮಿಷನ್ ಕೇಳ್ತಾರೆ. ಶ್ರೀರಾಮ್ ಜಯಂತಿ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೂ ಪರ್ಮಿಷನ್ ಕೇಳ್ತಾರೆ. ಆದ್ರೆ ಬೇರೆ ಬೇರೆಯವರು ಏನೇನೋ ಮಾಡ್ತಾರೆ, ಅದಕ್ಕೆಲ್ಲ ಪರ್ಮಿಷನ್ ತಗೊಂಡು ಮಾಡಿದಾರಾ? ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಹೆಸರು ಪ್ರಿಯಾಂಕಾ ಅಂತೇಳಿ, ರಾಹುಲ್ ಅಂತೇಳಿ ನಿಮ್ಮ ಮನೇಲಿ 2 ಹೆಸರುಗಳಿಕ್ಕಿದ್ದಾರೆ. ನಿಮ್ಮ ತಂದೆಯವರು ಹೈಕಮಾಂಡ್ ಮೆಚ್ಚೋದಕ್ಕೋಸ್ಕರ ರಾಜೀವ್ ಗಾಂಧಿ ಅವ್ರ ಮಕ್ಕಳು, ಪ್ರಿಯಾಂಕಾ ಅನ್ನೋದು ಅವ್ರ ಹೆಣ್ಮಗಳು, ರಾಹುಲ್ ಅನ್ನೋದು ಅವ್ರ ಗಂಡು ಮಗನು, ಅವ್ರ ಹೆಸರುಗಳಿಕ್ಕೊಂಡು ಅವ್ರನ್ನ ಮೆಚ್ಚೋಂತ ಕೆಲಸಗಳು ನಿಮ್ಮ ತಂದೆನೂ ಮಾಡ್ಕೊಂಬಂದ್ರು. ಇಟಾಲಿ ಮೇಡಮ್ ಅವ್ರನ್ನ ಮತ್ತೆ ಇವ್ರನ್ನ ಮೆಚ್ಚೋದಕ್ಕೆ ಇವತ್ತು ಇದೇ ಇಟಾಲಿ ಮೇಡಮ್ ಅವ್ರನ್ನ, ರಾಹುಲ್ ಅವ್ರನ್ನ ಮೆಚ್ಚೋದಕ್ಕೆ ನೀವು RSS ವಿರುದ್ಧವಾಗಿ ಏನು ನೀವು ಮಾತಾಡ್ತಾ ಇದ್ದೀರಿ, ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಕೂಡಲೇ ನೀವು ಕ್ಷಮಾಪಣೆ ಕೇಳಿ. ಇಡೀ ಗುಲ್ಬರ್ಗದಲ್ಲಿ ನಿಮ್ಮ ಇಲಾಖೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ನಾನು ಫಾರಿನ್ ಟೂರ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಿ ನೀವು. ನಾನು ಅಲ್ಲೋಗಿ ಅದನ್ನ ಸರ್ವೆ ಮಾಡ್ಕೊಂಬಂದೆ, ಅದನ್ನ ನೋಡ್ಕೊಂಬಂದೆ, IT-BT ಕಂಪ್ನಿ ಅದು ಇದು. ಒಂದು ಕಂಪ್ನಿ ನೀವು ತಂದಿರೋದು ಹೇಳ್ಬಿಡಿ. ಎಷ್ಟೇ ಸರ್ಕಾರಿ ಜಮೀನುಗಳಿದ್ರೆ ಅದು ನಿಮ್ಮ ಟ್ರಸ್ಟಿಗೆ ಬೇಕು, ನಿಮ್ಮ ಮಾವನಿಗೆ ಬೇಕು, ನಿಮಗೆ ಬೇಕು. ಹಂಗಿರೋದ್ರಲ್ಲಿ ಜನಗಳಿಗೆ ಏನಾದರೂ ಮಾಡಿರ್ತಕ್ಕಂಥದ್ದು ನೀವು ಹೇಳ್ಬೇಕು. ಅದು ನೀವು ಇಲ್ಲೇ ಹೇಳ್ತೀರಾ, ಇಲ್ಲ ನಾವೇ ಗುಲ್ಬರ್ಗಕ್ಕೆ ನಿಮ್ಗೆ ಚಿತ್ತಾಪುರಕ್ಕೆ ಬಂದು ನಿಮ್ಮ ಅಭಿವೃದ್ಧಿ ಶೂನ್ಯ ಜಿಲ್ಲೆಯಲ್ಲಿ ಬಂದು ನೀವೇನೇನು ತಪ್ಪುಗಳು ಮಾಡಿದಿರಿ, ಏನೇನು ಮಾಡಿದಿರಿ ಅಂತೇಳಿ ನಾವು ಜನಕ್ಕೆ ತೋರಿಸ್ಬೇಕಾಗುತ್ತೆ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವೇನೇನು ಮಾಡಿದಿರಿ. ನಿಮ್ಮ ಮಾವ MP ಆಗಿದ್ದಾರೆ, ಕೇಂದ್ರಕ್ಕೆ ಹೋಗಿದ್ದಾರೆ. ನಮ್ಮ BJP ಸಂಸದರು ನೀವು ಕ್ವಶನ್ ಮಾಡ್ತೀರಿ, ಏನು ಕೇಳಿದ್ರಿ ಅಂತೇಳಿ. ನಿಮ್ಮ ಮಾವ 1.5 ವರ್ಷದಿಂದ ಎಷ್ಟು ಬಾರಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ, ಎಷ್ಟು ಬಾರಿ ಕ್ವಶನ್ ಹಾಕಿದ್ದಾರೆ. ಚಳಿಗಾಲದ ಅಧಿವೇಶನ ಮತ್ತೆ ಇದಕ್ಕೂ ಮುಂದೆ ನಡೆದಂಥ ಅಧಿವೇಶನದಲ್ಲಿ ನಿಮ್ಮ ಮಾವ ಅವ್ರದ್ದು 0 ಅಟೆಂಡೆನ್ಸ್, ಏನು ಹೇಳಿ, ಆಬ್ಸೆಂಟ್. ಅಂದ್ರೆ ನಿಮಗೆ ನೀವು ಮಾಡ್ಕೊಂಡಿರ್ತಕ್ಕಂಥ ಹಣವನ್ನ ಸೇಫರ್ ಸೈಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ನಿಮಗೆ ಅಧಿಕಾರ ಬೇಕು, ಅಂಬೇಡ್ಕರ್ ಹೆಸರು ಬೇಕು, ಸಂವಿಧಾನ ಬೇಕು, ದಲಿತರು ಬೇಕು, SC/ST ಸಂಘಟನೆಗಳು ಬೇಕು. ಇವತ್ತು ಈ ರಾಜ್ಯದಲ್ಲಿ SC/PTSP ಹಣವನ್ನ ನುಂಗಿ ನೀರು ಕುಡಿದಾಗ ನಿಮ್ಮ ಮುಖ ಎಲ್ಲಿಟ್ಕೊಂಡಿದ್ರೆ ನೀವಾಗಲಿ ನಿಮ್ಮ ತಂದೆ ಆಗಲಿ, ಯಾವತ್ತಾದ್ರೂ SC/ST ಜನಾಂಗಕ್ಕೆ ಮೋಸ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಹಣಕಾಸು ಸಚಿವರು ಚುನಾವಣೆಗೆ ಹೈದರಾಬಾದ್ಗೆ ದುಡ್ಡು ಕಳಿಸಿದ್ದಾರೆ, ಬೇರೆ ಬೇರೆ ಕಡೆ ದುಡ್ಡು ಕಳಿಸಿದ್ದಾರೆ. ಯಾಕೆ ಈ ಥರ SCಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಯಾವತ್ತಾರು ಕ್ವಶನ್ ಮಾಡಿದ್ದೀರಾ? ನೀವು
ದಲಿತ ಮುಖಂಡರುಗಳನ್ನ ಹಣ ಕೊಟ್ಟು ಕೆಲವ್ರನ್ನ ಬುಕ್ ಮಾಡ್ಕೊಂಡು ನೀವು RSS ವಿರುದ್ಧವಾಗಿ ನಾವು ಒಂದು ಪಥಸಂಚಲನ ಮಾಡ್ತೀರಿ ಅಂತ ಹೇಳ್ತೀರಿ, ಮಾಡ್ರಿ ನೀವು. ಯಾಕಂದ್ರೆ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ನೀವು ನಾಲಾಯಕು. ನೀವು ನಮ್ಮ ವಿರುದ್ಧವಾಗಿ ಮಾತ್ರ ನೀವು ಅವ್ರನ್ನ ಎತ್ಕಟ್ಬೋದು ಹಣ ಕೊಟ್ಟು. ಅದು ಬಿಟ್ರೆ ಅವ್ರ ಮನ್ಸಿಗೆ ಗೊತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಬರ್ನಿಂಗ್ ಹೌಸು ಸುಡ್ತಾ ಇರ್ತಕ್ಕಂಥ ಮನೆ, ಆ ಮನೆಗೆ ಹೋದ್ರೆ ನೀವು ಸುಟ್ಟ ಭಸ್ಮ ಆಗ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರು. ಆದ್ರೆ ನೀವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ನಾಯಕರುಗಳನ್ನ ಬಳಸ್ಕೊಂಡು ಬಲಿತ ದಲಿತ ನಾಯಕರುಗಳಾಗಿದ್ದೀರಿ ನೀವು. ಏನ್ ಹೇಳಿ? ಬಲಿತ ದಲಿತ ನಾಯಕರುಗಳಾಗಿದ್ದೀರಿ ನೀವು. ಅದಕ್ಕೋಸ್ಕರ ನಿಮ್ಮ ಆಸ್ತಿ ಎಷ್ಟಿತ್ತು, ಇವತ್ತೆಷ್ಟಿದೆ, ನಿಮ್ಮ ಟ್ರಸ್ಟ್ ಅಲ್ಲಿ ಆಗಿರ್ತಕ್ಕಂಥ ಏನು ಭ್ರಷ್ಟಾಚಾರ ಯಾವ್ಯಾವ ದೇಶದಿಂದ ಬಂತು, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಿಂದ ಎಷ್ಟು ಬಂತು, ಬೇರೆ ಬೇರೆ ದೇಶಗಳಿಂದ ಸಿದ್ಧಾರ್ಥ ಹೆಸರು ಹೇಳ್ಕೊಂಡು ಬುದ್ಧನ ಹೆಸರು ಹೇಳ್ಕೊಂಡು ಎಷ್ಟು ಸಾವಿರ ಕೋಟಿ ಹಣ ನೀವು ಲೂಟಿ ಮಾಡಿದ್ದೀರಿ, ಅದನ್ನ ಕೂಡಲೇ ನೀವು ಲೆಕ್ಕ ಕೊಡಬೇಕು ಪಬ್ಲಿಕ್ ಅಲ್ಲಿ. ಅದು ಬಿಟ್ಟು ನೀವು RSSಗೆ 2500 ಅಂಗಸಂಸ್ಥೆಗಳಿದೆ, ಇಡೀ ಪ್ರಪಂಚದಲ್ಲಿದೆ, ಎಲ್ಲ ಕಡೆ ಇದೆ, ಅದಕ್ಕೆ ಹಣ ಬರುತ್ತೆ, ಅದನ್ನ ಲೆಕ್ಕ ಕೊಡಬೇಕು. ಇಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಫಸ್ಟ್ ಲೆಕ್ಕ ಕೊಡಿ. ಕೋಲಾರ್ಗೆ ಬಂದು ಕೊಡ್ತೀರಾ, ಇಲ್ಲ ನಾವೇ ಗುಲ್ಬರ್ಗಕ್ಕೆ ಬರ್ಬೇಕಾ, ಚಿತ್ತಾಪುರಕ್ಕೆ ಹೇಳಿ ಅಲ್ಲಿಗೆ ಬರ್ತೀರಿ. ನಿಮ್ಮ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಇನ್ನೂ ನಮ್ಮ ಹತ್ರ ಒಂದು 100 ಇದೆ. ಅದನ್ನ ಅಲ್ಲಿ ಇನ್ನೂ ಬಿಡಿಯಾಗಿ ನಾವು ಮಾತಾಡಿ ಅಂಕಿಅಂಶಗಳ ಸಮೇತ ಸ್ಪಾಟಲ್ಲಿ ನಿಂತ್ಕೊಂಡು ನಾವು ಹೇಳ್ತೀರಿ. ಅದಕ್ಕೋಸ್ಕರ ಇವತ್ತು ಸಿದ್ಧಾರ್ಥ ಟ್ರಸ್ಟಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಏನು ಏರ್ಪೋರ್ಟ್ ಇದೆ ಕೆಂಪೇಗೌಡರ ವಿಮಾನ ನಿಲ್ದಾಣದ ಹತ್ರ ನೀವು ಜಾಗ ತಗೊಂಡಿದ್ರಿ. ಯಾಕೆ ನಿಮ್ಗೇನು ಜಮೀನಿಲ್ಲ, ಬೇರೆ ಜಾಗ ಇಲ್ಲ, ಸಾವಿರಾರು ಎಕರೆಗಳ ಜಮೀನುಗಳು ಇಟ್ಕೊಂಡು ಇವತ್ತು ಸಿದ್ಧಾರ್ಥ ಟ್ರಸ್ಟ್ ಹತ್ರ ಮತ್ತೆ 50 ಎಕರೆ ಜಾಗ ಪಾರ್ಕ್ ಇದ್ದಿದ್ದಂಥ ಜಾಗನ ನೀವು ಕಬಳಿಸಕ್ಕೆ ಹೋಗಿದ್ದೀರಿ. ಎಷ್ಟೊಂದು ಕಡೆ ನೀವು ರೈತರ ಜಮೀನುಗಳನ್ನ ಅಕ್ವೈರ್ ಮಾಡಿಕೊಂಡು ಅವ್ರ ಕೆಲಸ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಇದುವರೆಗೂ ಎಷ್ಟು ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಿ? ನಿಮ್ಮ ಮುಂದೆ ದಲಿತರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮಾಧ್ಯಮದವ್ರ ಮುಂದೆ. ನಿಮ್ಮ ಮನೆಯಲ್ಲಿ ನೀವು ಮದುವೆ ಆಗಿರೋದು ಪ್ರಿಯಾಂಕ್ ಅವರೇ, ರಾಹುಲ್ ಅವರೇ, ನೀವು ಯಾರು ಮದುವೆ ಆಗಿದ್ದೀರಿ? ಯಾರು ನೀವು ಮದುವೆ ಆಗಿರೋದು? ಇವತ್ತು ಹಿಂದೂ ವಿರೋಧಿ ಆಗಿರ್ತಕ್ಕಂಥವ್ರು ನೀವು ನಿಮ್ಮ ಮನೆ ಮುಂದೆ ತುಳಸಿ ಗಿಡ ಯಾಕೆ ಇಟ್ಕೊಂಡಿದ್ದೀರಿ? ಬೆಳಗ್ಗೆ ಎದ್ರೆ ತುಳಸಿ ಗಿಡಕ್ಕೆ ನೀರು ಯಾಕೆ ಹಾಕ್ತಾರೆ ನಿಮ್ಮ ಮನೆಯಲ್ಲಿ? ನೀವು ಇಟಲಿ ಮೇಡಮ್ ಅನ್ನು ಮೆಚ್ಚಂತವರು, ನೀವು ಮದುವೆ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರನ್ನ? ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಒಬ್ಬರು ಯಾರಾದರೂ ದಲಿತ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಅವ್ರಿಗೇನಾದ್ರೂ ಬಾಳ್ ಕೊಟ್ಟಿದ್ದೀರಾ? ದಯವಿಟ್ಟು ಇದ್ರ ಬಗ್ಗೆ ನೀವು ವಿವರಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಓದಿರೋದು ಬರೀ 12ನೇ ಕ್ಲಾಸ್ ಫೈಲು. 12ನೇ ಕ್ಲಾಸ್ ಫೈಲು. ನಿಮ್ಮ ರಾಹುಲ್ ಗಾಂಧಿಗೆ ಏನು ಬುದ್ಧಿ ಇದೆಯೋ ಅದರಲ್ಲಿ ಅರ್ಧ ಭಾಗನೂ ನಿಮ್ಗೆ ಬುದ್ಧಿ ಇಲ್ಲ. ದಯವಿಟ್ಟು ನೀವು ಇಲ್ಲಿ ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ಇಡೀ ರಾಜ್ಯದ ಜನ ಎದ್ದು ನಿಂತಿದ್ದಾರೆ. ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ನೀವು ಯಾವಾಗ ನೋಡಿದ್ರೆ ನೀವು ವಿದೇಶದಿಂದ ಎಷ್ಟು ಹಣ ತಂದು ಗುಲ್ಬರ್ಗನಲ್ಲಿ ಹಾಕಿದ್ದೀರಿ? ಯಾವತ್ತಾದ್ರೂ IT-BT ಮಂತ್ರಿಗಳನ್ನ ದೆಹಲಿಯಲ್ಲಿ ಹೋಗಿ ನೀವು ಭೇಟಿ ಆಗಿದ್ದೀರಾ? ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಂತಿಂತವ್ರು ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನಾದ್ರು ಕೇಳಿದ್ದೀರಾ? ಅದನ್ನೆಲ್ಲ ಮಾಡಕ್ ನಿಮ್ಮ ಹತ್ರ ಟೈಮ್ ಇಲ್ಲ. ನೀವು ಕೂಡಲೇ DK ಶಿವಕುಮಾರ್ನ ಸಿದ್ದರಾಮಯ್ಯನವ್ರನ್ನ ಓವರ್ಟೇಕ್ ಮಾಡಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ನೀವು ಹಿಂದೂಗಳ ವಿರುದ್ಧವಾಗಿ ಮತ್ತೆ RSS ವಿರುದ್ಧವಾಗಿ ಮಾತಾಡೋಂಥ ಚಾಳಿಯನ್ನು ಏನು ಇಟ್ಕೊಂಡಿದ್ದೀರಿ ಅದನ್ನ ಕೂಡಲೇ ನೀವು ಬಿಡಬೇಕು. ಇವತ್ತು ಎಜುಕೇಶನ್ ಅಲ್ಲಿ ಗುಲ್ಬರ್ಗ ಕೊನೆ ಸ್ಥಾನದಲ್ಲಿದೆ. SLC ರಿಸಲ್ಟ್ ಅಲ್ಲಿ ಬಡತನ ರೇಖೆ ಅನ್ನೋ ಲೆಕ್ಕಾಚಾರದಲ್ಲಿ ಹೋದಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮುಂದುವರಿತಾ ಇದ್ರೆ ಕೊನೆ ಸ್ಥಾನದಲ್ಲಿ ಇರ್ತಕ್ಕಂಥದ್ದೇ ಗುಲ್ಬರ್ಗ. ಹಿಂಗೆಲ್ಲ ನಿಮ್ಮ ಮನೆಯಲ್ಲಿ ಎಂಚೆ ತೂತಿಕೊಂಡು ಪಕ್ಕದ ಮನೇಲಿ ದೋಸೆ ತೂತಿದ್ರೆ ಅದ್ರ ಬಗ್ಗೆ ನೀವು ಮಾತಾಡಕ್ ಬರ್ತಿರಲ್ಲ, ನಾಚಿಕೆ ಆಗಲ್ವಾ ಪ್ರಿಯಾಂಕ್ ಅವ್ರಿಗೆ? ನಿಮ್ಗೆ ಬಾಯಿ ಬಿಟ್ರೆ ಬಚ್ಚಲ್ ಬಾಯಿ ತರ, ಕೊಳಕ್ ಬಾಯಿ ತರ ಯಾವಾಗ RSS ಅಂತ ಇಟ್ಕೊಂಡಿದ್ದೀರಿ. RSS ಅವರು ಈ ದೇಶಕ್ಕೋಸ್ಕರ
ಏನ್ ನಿಮ್ಮ ತಂದೆ ಮಾತ್ರ ಓಡಾಡಿದ್ರಾ? ನೆಹರು ಅವ್ರು ಮಾತ್ರ ಓಡಾಡಿದ್ರಾ? ಲಕ್ಷಾಂತರ ಜನ ಪ್ರಾಣವನ್ನು ಕೊಟ್ಟವ್ರೆ. ಅವರೆಲ್ಲ ಈ ದೇಶದ ಹಿಂದೂಗಳಲ್ವಾ? ಅವರೆಲ್ಲ ನಿಮಗೆ ಎಷ್ಟು ಜನ, ಲಕ್ಷಾಂತರ ಜನ. ನೀವು ಹೇಳೋದು ಸ್ವತಂತ್ರ ಹೋರಾಟಗಾರರ ಹೆಸರು ಹೇಳೋದು ಯಾರ್ದಾದ್ರು ಹೇಳಿದ್ರೆ ಒಂದು 5 ಜನದ ಹೆಸರು ಹೇಳ್ತೀರಿ. ನಮ್ಮ ಹತ್ರ ಒಂದು 10,000 ಜನದ ಹೆಸರು ಐತೆ. ಏನ್ ಹೇಳಿ? ಅವ್ರು ಯಾವ ಪಾರ್ಟಿಗೆ ಸೇರಿದವ್ರು? ಅವರೆಲ್ಲ ಕಾಂಗ್ರೆಸ್ ಸೇರಿದವ್ರ? ನೀವಂದ್ರೆ ಇಷ್ಟ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ವೀರ್ ಸಾವರ್ಕರ್ ನಿಮ್ಗೆ ಇಷ್ಟ ಇಲ್ಲ, ಬಾಗಲ್ ಗಂಗಾಧರ ತಿಲಕ್ ಅವರು ನಿಮ್ಗೆ ಜ್ಞಾಪಕ ಇಲ್ಲ. ಎಷ್ಟೋ ಜನ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದವ್ರು ಮಾತ್ರ ನಿಮ್ಗೆ ಲೆಕ್ಕಕ್ಕಿಲ್ಲ. ನಿಮ್ಗೆ ಲೆಕ್ಕಕ್ಕಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಹೆಸರು ಹೇಳಿಲ್ಲ ಅಷ್ಟೇ. ನೀವು ಬಿಟ್ಟಿದ್ರೆ ಪ್ರಿಯಾಂಕದನ್ನು ಹೆಸರು ಹೇಳ್ಬಿಡ್ತಾ ಇದ್ರಿ. ಅದಕ್ಕೋಸ್ಕರ ಈ ದೇಶಕ್ಕೆ ಸ್ವತಂತ್ರಕ್ಕೋಸ್ಕರ ಈ ದೇಶದ ಹಿಂದೂಗಳು, ಈ ದೇಶದ ಬಹುಸಂಖ್ಯಾತರು, ಎಲ್ಲ ಜಾತಿ ಜನಾಂಗದವ್ರನ್ನು ಕಷ್ಟಪಟ್ಟು ಓಡಾಡಿದಾರೆ. ಅದು ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರೂ. ಅವ್ರ ಹೆಸರುಗಳೆಲ್ಲಾದ್ರೂ ಹೇಳಿದ್ದೀರಾ ನೀವು? ಯಾವತ್ತೂ ಹೇಳಿಲ್ಲ ನೀವು. ಯಾಕಂದ್ರೆ ನಿಮ್ಗೆ ನಿಮ್ಮ ತಾತನಿಗೆ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಈ ದೇಶ ಹೊಡಿಬೇಕಂತ ಆಸೆ ಇತ್ತು. ಅವಾಗ ಪಾಕಿಸ್ತಾನ ಅಂತ ಹೇಳ್ಬಿಟ್ಟು ಹೇಳಿ ಜಿನ್ನಾ ಪ್ರಧಾನಮಂತ್ರಿ ನಾನು ಆಗ್ಬೇಕಂತ ಹೇಳಿ ಬಂದಿದ್ರು. ಈ ದೇಶ ಹೊಡೆಯೋದು ಕೆಲಸ ಮಾಡಿರ್ತಕ್ಕಂಥ ನಿಮ್ಮ ತಾತ ಈ ರಾಜ್ಯನ, ಈ ಜನಾಂಗವನ್ನ ಹೊಡಿಬೇಕನ್ನೋ ಲೆಕ್ಕಾಚಾರದಲ್ಲಿ ನೀವು ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ನೀವು ಇದುವರೆಗೂ ನಿಮ್ಮಲ್ಲಿ 2 ವರ್ಷ 8 ತಿಂಗಳಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸಗಳೇನು? ನೀವು ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ? ಎಷ್ಟು ಜನಕ್ಕೆ ನೀವು ಸೈಟ್ ಕೊಟ್ಟಿದ್ದೀರಿ? ಎಷ್ಟು ITBT ಕಂಪ್ನಿಗಳು ಕೊಟ್ಟಿದ್ದೀರಿ? ನಿಮ್ಮ ಸಿದ್ಧಾರ್ಥ ಎಜುಕೇಷನ್ನಲ್ಲಿ, ನಿಮ್ಮ ಸಿದ್ಧಾರ್ಥ ಟ್ರಸ್ಟಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ? ಅದನ್ನು ನೀವು ಕೂಡಲೇ ವಿವರಣೆ ಕೊಡಬೇಕು. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಇನ್ನೂ ಬೇಕಾದಷ್ಟಿದೆ. ಇದು ಸ್ವಲ್ಪ ಮಾತ್ರ ಸ್ಯಾಂಪಲ್ ಬಿಟ್ಟಿರೋದಷ್ಟೇ. ಅದಕ್ಕೋಸ್ಕರ ಇನ್ನೊಂದು ಬಾರಿ ನೀವೇನಾದರೂ RSS ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ನಿಮಗೆ ಕಾನೂನು ರೀತಿಯಲ್ಲಿ ನಾವು ಯಾವ ರೀತಿ ತಕ್ಕ ಶಾಸ್ತಿ ಕೊಡಬೇಕು ಅದನ್ನು ಕೊಡ್ತೀರಿ. ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು, ನೀವು ಕಲ್ಯಾಣ ಕರ್ನಾಟಕಕ್ಕೆ ನೀವು ಖಳನಾಯಕರು ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರಿಗೂ ಗೊತ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನೋ ಸಣ್ಣ ಪುಟ್ಟ ಅಡ್ಜಸ್ಟ್ ಮಾಡ್ಕೊಂಡು ನೀವು ಗೆಲ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ತಂದೆ ಯಾವ ರೀತಿ ಚುನಾವಣೆಯಲ್ಲಿ ಸೋತ್ರೋ ಲೋಕಸಭೆಯಲ್ಲಿ, ಅದೇ ರೀತಿಯಲ್ಲಿ ನೀವು ವಿಧಾನಸಭೆಯಲ್ಲಿ ನೀವು ಸೋಲ್ತೀರಿ. ಆ ದಿನಗಳು ಬಹಳ ದೂರ ಏನಿಲ್ಲ, ಹತ್ರನೇ ಇದೆ. ಅದಕ್ಕೋಸ್ಕರ ಈ ದೇಶಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ಆಗಲೂ ಇರಲು, ಎಲ್ಲೇ ಕಷ್ಟ ಆದ್ರೂ, ಎಲ್ಲೇ ಫ್ಲಡ್ ಆದ್ರೂ, ಎಲ್ಲೇ ದೇಶಕ್ಕೆ ಆಪತ್ತು ವಿಪತ್ತು ಬಂದಂಥ ಸಂದರ್ಭದಲ್ಲಿ ಮೊದಲು ಅಲ್ಲಿ ಕೆಲಸ ಮಾಡೋಂಥದ್ದು, ಹೋಗಿ ಜನಸೇವೆ ಮಾಡೋಂಥದ್ದು ಸ್ವಯಂ ಸೇವಕ ಸಂಘ RSS, ನೀವಲ್ಲ. ಅದಕ್ಕೋಸ್ಕರ ಇನ್ನೊಂದು ಬಾರಿ RSS ಬಗ್ಗೆ ಮಾತಾಡುವಾಗ ನಾಲ್ಗೆ ಮೇಲೆ ಹಿಡ್ತಾ ಇರಲಿ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಟ್ಟು, ಮುಂದಿನ ದಿನಗಳಲ್ಲಿ ನೀವೆಲ್ಲಿ ಕರೀತೀರ ಅಲ್ಲೇ ನಿಮಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ, ನಿಮ್ಮ ಜೊತೆಲಿ ಎಷ್ಟೋ ಜನ SC ನಾಯಕರಿದ್ರು, ಎಷ್ಟೋ ಜನ ತುಳಿದ್ರಿ. ಛಲವಾದಿ ನಾಡಸ್ವಾಮಿಯವರು ನಿಮ್ಮ ಜೊತೆನಲ್ಲೇ ಇದ್ರು, ಯಾವಾಗಲೂ ನಿಮ್ಮ ಜೊತೆಲೇ ಇದ್ರು. ನಿಮ್ಮದೇ ಗುಣದಾನ ಮಾಡ್ಕೊಂಡು ನಿಮ್ಮ ಜೊತೆಲಿ ಇದ್ದೀರ. ಅವ್ರು MLCನ ಆಗ್ತಾ ಇರಲಿಲ್ಲ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಆಗ್ತಾ ಇರಲಿಲ್ಲ. ನಾನು ನಿಮ್ಮ ಜೊತೆನಲ್ಲಿ ಇದ್ದಿದ್ರೆ ನಾನು ಕಾರ್ಪೊರೇಟರ್ ಆಗ್ತಾ ಇರಲಿಲ್ಲ, MP ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಕಪ್ಪಿ ಮುಷ್ಟಿಯಿಂದ ನಿಮ್ಮ ಹತ್ರ ಮಾತಾಡಿದ್ರೆ KH ಮುನಿಯಪ್ಪನ ಕೋಪ, KH ಮುನಿಯಪ್ಪನ ಹತ್ರ ಮಾತಾಡಿದ್ರೆ ನಿಮಗೆ ಕೋಪ. ನಿಮ್ಮಿಬ್ಬರ ಮಧ್ಯೆ ತಗ್ಲಾಕೊಂಡು ಎಷ್ಟು ಜನ ಇವತ್ತು ಒದ್ದಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದಲಿತರು ಅನ್ನೋದನ್ನ ಸ್ವಲ್ಪ ನೋಡಿ. ಅದಕ್ಕೋಸ್ಕರ ಇನ್ನು ಮುಂದೆ ದಲಿತರ ಪರವಾಗಿ ನೀವು ಮಾತಾಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ. RSS ಬಗ್ಗೆ ಮಾತಾಡೋದಕ್ಕೂ, ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ನೀವು ಖಳನಾಯಕರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.